ಎಲ್ಲರೂ ನಮಸ್ಕಾರ. ನುಆನ್ಸಸ್ ವಿತ್ ಮೀ ಚಾನೆಲ್‌ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಎಕ್ಸೈಟಿಂಗ್ ಆಗಿದೆ. ಯಾಕೆಂದ್ರೆ ಮೊದಲನೇ ಸತಿ ನಾನು ನನ್ನ ಪೆಟ್ ರಿಯೋನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದುವರೆಗೂ ನಾನು ಅದನ್ನ ಒಂದು ವಾಕ್‌ಗೂ ಕೂಡ ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ಲ. ಏನಕ್ಕೆ ಅಂದ್ರೆ ಅದಿನ್ನೂ ಚಿಕ್ಕದಿರೋದ್ರಿಂದ ಜಾಸ್ತಿ ನಡೆಸಬಾರ್ದು. ಮ್ಯಾಕ್ಸಿಮಮ್ ಒಂದು 10 ರಿಂದ 15 ನಿಮಿಷ ಇಲ್ಲೇ ಮನೆ ಹತ್ರ ಅದಕ್ಕೆ ತಿಂದಿರೋದು ಕರಗುವಷ್ಟು ಆಟ ಅಥವಾ ವಾಕಿಂಗ್ ಏನ್ ಬೇಕಾದ್ರೂ ಮಾಡಿಸ್ಬೋದು. ಸೊ ಹಾಗಾಗಿ ಇಲ್ಲೇ ಸುತ್ತಮುತ್ತ ಕರ್ಕೊಂಡು ಹೋಗಿದ್ದೆ. ಈಗ ಆಲ್ಮೋಸ್ಟ್ 1 ಮಂತ್ ಮುಗೀತು ಅದನ್ನ ನಾವು ಮನೆಗೆ ಕರ್ಕೊಂಡ್ಬಂದು. ಸೊ ಸ್ವಲ್ಪ ದೊಡ್ಡದಾಗಿದೆ. 2 ರೌಂಡ್ ವ್ಯಾಕ್ಸಿನೇಷನ್ಸ್ ಮುಗ್ದಿದೆ. ಈಗ ನಾವು ಒಂಚೂರು ಅದನ್ನ ಆಚೆ ಕರ್ಕೊಂಡು ಹೋಗ್ಬೋದು ಅಂತ ಅನಿಸ್ತು. ನಮಗೂ ಗೊತ್ತಿಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಏನಕ್ಕೆ ಅಂದ್ರೆ ನಾವೆಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಆಲ್ಮೋಸ್ಟ್ 1.5 2 ಅವರ್ಸ್ ಬೈ ರೋಡ್ ಜರ್ನಿ ಇದೆ. ಫಸ್ಟ್ ಟೈಮ್ ನಂಗೂನು ಅದಕ್ಕೂ ಫಸ್ಟ್ ಟೈಮ್ ಹೇಗೆ ಅವನಿಗೂ ಫಸ್ಟ್ ಟೈಮ್ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಇಬ್ರು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ. ನಾನು ಅದನ್ನ ಮೊದಲನೇ ಸತಿ ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಿ ಕರ್ಕೊಂಡು ಹೋಗ್ಬೋದು, ಅದ್ರ ದಿನ ಹೇಗಿರ್ಬೇಕು ಅಂತೆಲ್ಲ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನನ್ಗೊಂದು ತುಂಬಾ ಒಳ್ಳೆ ಜಾಗ ಹೊಳಿತು. ಇಲ್ಲಿಗೆ ನಾನು ತುಂಬಾ ವರ್ಷದಿಂದ ಹೋಗ್ತಾ ಇದ್ದೆ. ಸೊ ಅಲ್ಲಿ ಯಾವ ಟೈಮ್ಗೆ ಹೋಗ್ಬೇಕು ಮತ್ತೆ ಏನೇನಾಗುತ್ತೆ ಅದ್ರದ್ದು ಎಲ್ಲಾ ಮಾಹಿತಿ ನನ್ನ ಹತ್ರ ಇತ್ತು. ಸೊ ಎಲ್ಗ್ ಹೋಗ್ಬೇಕು ಫಸ್ಟ್ ಟೈಮ್ ಅಂತ ಡಿಸೈಡ್ ಮಾಡೋದು ತುಂಬಾ ಕಷ್ಟ ಆಗ್ಲಿಲ್ಲ. ಇಟ್ ವಾಸ್ ವೆರಿ ಈಸಿ. ಅದನ್ನ ಡಿಸೈಡ್ ಮಾಡಿ ಎಲ್ಲಿ ಹೋಗ್ಬೇಕು ಅಂತ ನಾವು ಮೋಸ್ಟ್ಲಿ ವೀಕೆಂಡ್ ಡಿಸೈಡ್ ಮಾಡಿ ಹೊರಟ್ವಿ. ಸೊ ಈ ವಿಡಿಯೋಲಿ ನಾವು ಇಡೀ ದಿನ ನಂದು ಪೆಟ್ ರಿಯೋ ಜೊತೆ ಹೇಗ್ ಕಳಿತೀವಿ ಅಂತ ನಿಮ್ಗೂ ತೋರಿಸ್ತೀನಿ. ಹಾಗೆ ಇನ್ನೊಂದು ಒಳ್ಳೆ ವಿಷಯ ಏನಿತ್ತು ಅಂದ್ರೆ ನಾನು ಯಾವ ದಿನ ಹೋಗಿದ್ದು ಅಂತ ಡಿಸೈಡ್ ಮಾಡಿದೆ ಅದೇ ದಿನ ಫಾದರ್ಸ್ ಡೇ ಕೂಡ ಇತ್ತು. ಸೊ ನನ್ನ ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ನಾವು ರಿಯೋನ ಎಲ್ಲಿ ಕರ್ಕೊಂಡು ಹೋಗ್ತಿದ್ವಿ ಅಲ್ಲೇ ಒಂದ್ ಸಣ್ಣ ಫಾದರ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಸೆಲೆಬ್ರೇಷನ್ ಅಂದ್ರೆ ಕೇಕ್ ಕಟ್ ಮಾಡೋದು ಅಥವಾ ಆ ಥರ ಜೆಸ್ಚರ್ಸ್ ಅಂಥದ್ದೇನಿಲ್ಲ. ಸೆಲೆಬ್ರೇಷನ್ ಅಂದ್ರೆ ನನ್ನ ಪ್ರಕಾರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರಿಗೆ ಖುಷಿ ಆಗೋವಂಥ ಜಾಗಗಳಿಗೆ ಕರ್ಕೊಂಡು ಹೋಗೋದು ಅಥವಾ ಅವ್ರಿಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೋದು. ಇದೆಲ್ಲ ನನ್ನ ಪ್ರಕಾರ ಸೆಲೆಬ್ರೇಷನ್. ಸೊ ಈ ಸತಿ ನಮ್ ತಂದೆಗೆ ಪೆಟ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದ ನೋಡ್ತಿದ್ದೆ. ಅವ್ರ ಫ್ರೆಂಡ್ಸ್ ಮನೇಲಿ ಇದ್ದಿದ್ದ ಪೆಟ್ಸ್ ಬಗ್ಗೆ ಎಲ್ಲ ತುಂಬಾ ಹೇಳೋರು. ಸೊ ನಾನು ರಿಯೋನ ಮನೆಗೆ ಕರ್ಕೊಂಡ್ ಬಂದಾಗ್ಲೂ ಅವ್ರಿಗೆ ತುಂಬಾ ಖುಷಿ ಆಗಿತ್ತು. ಅವ್ರು ಇನ್ಫ್ಯಾಕ್ಟ್ ಹೇಳಿದ್ದಂದ್ರೆ ನೀವು ಇದೇನ್ ಡಿಸಿಷನ್ ತಗೊಂಡಿದ್ಯಾ ಲೈಫಲ್ಲಿ ಇದು ತುಂಬಾ ಬೆಸ್ಟ್ ಡಿಸಿಷನ್. ಈ ತರ ಒಂದು ನಾಯಿ ಮರಿ ನಿಮ್ ಮನೆಗ್ ಬಂದಿದೆ, ನಿಮ್ ಮನೇಲಿ ಇರುತ್ತೆ ಅಂದ್ರೆ ಖುಷಿ ಯಾವಾಗ್ಲೂ ಆ ಮನೇಲಿ ನೆಲೆಸುತ್ತೆ ಅಂತ ಹೇಳಿದ್ರು. ಸೊ ಹಿ ರಿಯಲಿ ಲವ್ಸ್ ಪೆಟ್ಸ್. ಸೊ ನಂಗನ್ಸ್ತು ದಿಸ್ ಇಸ್ ಅ ಗ್ರೇಟ್ ಡೇ ಟು ಗೋ ಔಟ್. ಒಂದಿನ ಫುಲ್ ಇಬ್ರು ನಮ್ ತಂದೆ ಮತ್ತೆ ನನ್ನ ನಾಯಿ ಮರಿ ರಿಯೋ ಇಬ್ರೂನು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ. ಸೊ ಹೀಗೆ ನಾವು ಡಿಸೈಡ್ ಮಾಡಿ ಹೊರಟ್ವಿ. ಹೀಗೆ ಹೋಗ್ತಾ ಎಲ್ಲ ಜರ್ನಿ ನಿಮ್ಗೆ ತೋರಿಸ್ತೀನಿ. ನೀವು ಇದನ್ನ ನೋಡಿ ಎಂಜಾಯ್ ಮಾಡಿ. ನಿಮ್ ಮನೇಲೂ ಪೆಟ್ ಇದ್ರೆ ನಿಮ್ಗೂ ಇಲ್ಲಿ ಹೋಗೋ ಆಸೆ ಇದ್ರೆ ಖಂಡಿತ ಹೋಗಿ. ನಾನು ಫುಲ್ ರೆಕಮೆಂಡ್ ಮಾಡ್ತೀನಿ. ಯಾಕೆಂದ್ರೆ ಇದು ಬರೀ ಪೆಟ್ಸ್ಗಲ್ಲ, ನೀವು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರನ್ನ ಬೇಕಾದ್ರೂ ಅಲ್ಲಿ ಕರ್ಕೊಂಡು ಹೋಗ್ಬೋದು. ಐ ಆಮ್ ಶೋರ್ ದಟ್ ಯು ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್ ವೆನ್ ಯು ವಾಕ್ ಔಟ್ ಆಫ್ ಇಟ್ ಅಂಡ್ ಅ ಲಾಟ್ ಆಫ್ ಮೆಮೊರೀಸ್ ಟು ಚೆರಿಶ್. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ನಾವು ನಮ್ಮ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ಬೋದು ಹೊರಗಡೆ ವೆದರ್ ತುಂಬ ಪ್ಲೆಸೆಂಟ್ ಇತ್ತು, ಕೂಲ್ ಇತ್ತು, ಹಾಗೆ ಕ್ಲೌಡಿ ಕೂಡ ಇತ್ತು. ಒಂದು ಒಳ್ಳೆ ರೋಡ್ ಟ್ರಿಪ್ಪಿಗೆ ಮಾಡಿಸಿದಂಥ ವೆದರ್ ಅಂತ ನನಗನ್ನಿಸ್ತು. ಒಳ್ಳೆ ಕಾಮ್ ಕ್ವೈಟ್ ವಾತಾವರಣ ಹೊರಗಡೆ ಇತ್ತು. ಇಲ್ಲಿ ನೀವು ರಿಯೋನ ನೋಡ್ಬೋದು. ನಮ್ಮ ಬ್ಯಾಕ್ ಸೀಟಲ್ಲಿ ನಮ್ಮ ಬ್ಯಾಗ್ಗಳ ಜೊತೆ ಕೂತಿದ್ದ ಅವನು. ಹೀಗೆ ಎಲ್ಲಿ ಬಿಟ್ಟರು ಫಸ್ಟ್ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾನೆ, ಏನೇನಿದೆ ಸುತ್ತಮುತ್ತ ಅಂತ ನೋಡ್ಕೋತಾನೆ. Everyone can see him now. Sir, please sir, yeah, come down, Rio, down, Rio, down. ಸೊ ಹೀಗೆ ಥ್ರೂ ಔಟ್ ದ ಜರ್ನಿ ಅವನು ಮೋಸ್ಟ್ಲಿ ಎಂಜಾಯ್ ಮಾಡ್ತಾ ಇದ್ದ, ತುಂಬ ಪ್ಲೇಫುಲ್ ಆಗಿದ್ದ. ಹೊರಗಡೆ ನೋಡೋದು, ಒಳಗಡೆ ಅವನ ಟಾಯ್ಸ್ ಕೂಡ ಕೊಟ್ಟಿದ್ವಿ. ಸೊ
ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟ ಆಡ್ತಾ ಇದ್ದ. ಆಟ ಆಡಿ ಸುಸ್ತಾಗಿ ಒಂದು ಹಾಫ್ ಆನ್ ಅವರ್ ನಿದ್ದೆ ಕೂಡ ಮಾಡ್ದೆ. ಹೀಗೆ ನಾವು ಫೈನಲಿ ವೆನ್ಯೂ ರೀಚ್ ಆದ್ವಿ. ನಾವಿಲ್ಲಿ ಎಂಟರ್ ಆಗಿ ಒಂದು 5 ನಿಮಿಷ ವಾಕ್ ಆದಮೇಲೆ ನಾನು ರಿಯಲೈಸ್ ಮಾಡಿದ್ದೇನೆಂದರೆ ಮಕ್ಕಳು ತುಂಬ ರಿಯೋಗೆ ಅಟ್ರ್ಯಾಕ್ಟ್ ಆಗ್ತಾಯಿತ್ತು. ಹಿಮ್ ಬೇಯಿಂಗ್ ಅ ಪಪ್ಪಿ, ಐ ಥಿಂಕ್ ಮಕ್ಕಳಿಗೆ ತುಂಬ ಸೇಫ್ ಸೆಕ್ಯೂರ್ ಅಂತ ಅನ್ನಿಸ್ತು ರಿಯೋ ಜೊತೆ. ಸೊ ಹೀಗೆ ತುಂಬ ಜನ ಮಕ್ಕಳ ಹತ್ರ ಮುದ್ದು ಮಾಡಿಸ್ಕೊಂಡು ಆಟ ಆಡ್ತಾ ಹಾಗೆ ಸುತ್ತಮುತ್ತ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದ. ಈ ಪರ್ಟಿಕ್ಯುಲರ್ ವಿಡಿಯೋ ಕ್ಲಿಪ್ನ ತುಂಬ ಕ್ಲೋಸಾಗಿ ಒಬ್ಸರ್ವ್ ಮಾಡಿದವ್ರಿಗೆ, ಬೆಂಗಳೂರು ಗೊತ್ತಿರೋರಿಗೆ ಒಂದು ಹಿಂಟ್ ಸಿಕ್ಕಿರ್ಬೋದು ಈ ಜಾಗ ಯಾವುದು ಮತ್ತು ಈ ಥರ ಯಾಕೆ ಇಷ್ಟು ಜನ ಈ ಪರ್ಟಿಕ್ಯುಲರ್ ಡೇಯಲ್ಲಿ ಇದ್ದಾರೆ ಅಂತ. ಅವನು ನ್ಯಾಚುರಲಾಗಿ ಯಾರ ಹತ್ರ ಹೋಗಿ ಪೆಟ್ ಮಾಡಿಸ್ಕೊಂಡು ಮುದ್ದು ಮಾಡಿಸ್ಕೊಂಡು ಬರ್ತಾಯಿದ್ನೋ ನಾನು ಹಾಗೆ ಅವನ್ನ ಫ್ರೀಯಾಗಿ ಬಿಟ್ಟಿದ್ದೆ ಆ ಥರ ಇಂಟ್ರ್ಯಾಕ್ಷನ್ಗೆ. ಸೊ ಅವನಿಗೆ ಇಷ್ಟ ಇಲ್ಲದೆ ಇರೋ ಕಡೆ ಅಥವಾ ಇಷ್ಟ ಆಗದೆ ಇರೋ ಇಂಟ್ರ್ಯಾಕ್ಷನ್ಸ್ ಯಾವುದು ಅಷ್ಟು ಆಗಲಿಲ್ಲ. ಒಂದು ಹೈಲೈಟ್ ಏನಂದರೆ ಅಲ್ಲಿ ಬಂದಿದ್ದ ಪ್ರತಿಯೊಬ್ಬರು ಕೂಡ ನಾಯಿ ಮರಿ ಆಗಲಿ ಅಥವಾ ನಂದಾಗಲಿ ಅದನ್ನು ಮುಟ್ಟೋದಕ್ಕೂ ಕೂಡ ಕನ್ಸೆಂಟ್ ತೊಗೋತಾಯಿದ್ರು. ಸೊ ಆ್ಯಸ್ ಅ ಪಬ್ಲಿಕ್ ಐ ಥಿಂಕ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಬಿಕಾಸ್ ಅದು ಮೂಕಪ್ರಾಣಿ ಮಾತು ಬರಲ್ಲ ಅಂತ ನಾವು ಹೇಗೆ ಬೇಕು ಅದನ್ನು ಹಾಗೆ ನಡೆಸ್ಕೊಳಕ್ಕಾಗಲ್ಲ. ಹಾಗೆ ಜೊತೆಗಿರೋರನ್ನ ಒಂದು ಪರ್ಮಿಷನ್ ಆಗಲಿ ಅಥವಾ ಒಂದು ಇನ್ಫಾರ್ಮೇಷನ್ ಆಗಲಿ ಕೇಳಿ ಅದನ್ನು ಪಡ್ಕೊಂಡು ಆಮೇಲೆ ಅದ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸೊ ಇದೆಲ್ಲ ವಿಷಯದಿಂದ ಈ ಜಾಗ ಏನಿದೆ ನಮ್ಮ ಪೆಟ್ಸಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಥವಾ ಒಂದು ಡೇ ಔಟ್ಗೆ ತುಂಬ ಸೂಟಬಲ್ ಆಗಿದೆ. ನಾವು ಎಂಟ್ರೆನ್ಸಿಂದ ವಾಕ್ ಮಾಡ್ತಾ ಯಾವ ಜಾಗಕ್ಕೆ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿಗೆ ಹೋಗೋವರೆಗೆ ರಿಯೋಗೆ ತುಂಬ ಇಂಟ್ರ್ಯಾಕ್ಷನ್ ಸಿಕ್ತು. ತುಂಬ ಜನ ಪೆಟ್ ಮಾಡಿದ್ರು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ನಿಲ್ಲಿಸಿ ಮಾತಾಡಿಸ್ತಾರೆ ಅಂತ. ಬಿಕಾಸ್ ನನಗೂ ಇದು ಮೊದಲನೇ ಎಕ್ಸ್ಪೀರಿಯೆನ್ಸು. ಮೋರ್ ಸೋ ಬಿಕಾಸ್ ಇದು ಒಂದು ಸಣ್ಣ ಪಪ್ಪಿ ಆಗಿರೋದ್ರಿಂದ ಯೂಶ್ವಲಿ ಎಲ್ಲರಿಗೂ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಮಕ್ಕಳು ಎಸ್ಪೆಷಲಿ ಇದ್ರ ಜೊತೆ ಆಟ ಆಡೋಕ್ಕೆ ಅಥವಾ ಪೆಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಇದು ಅವನ ಫಸ್ಟ್ ಇಂಟ್ರ್ಯಾಕ್ಷನ್ ಆಗಿತ್ತು ಒಂದು ದೊಡ್ಡ ನಾಯಿ ಜೊತೆ. ಸೊ ಫಸ್ಟ್ ಏನೋ ತುಂಬ ಧೈರ್ಯವಾಗಿ ಅದ್ರ ಮುಖಕ್ಕೆ ಮುಖ ಕೊಟ್ಟಿತ್ತು. ಬಟ್ ಆಮೇಲೆ ಹೆದರಿಕೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಅವರು ಅದನ್ನು ದೂರ ಕರ್ಕೊಂಡೋದ್ರು. ನಾನು ಅದನ್ನು ಈ ಕಡೆ ಕರ್ಕೊಂಬಂದೆ. Yeah, you can pet him now. Gentle. Nana is very small. She has to be very. Here, sit. You can. Wait, I can. Oh, yeah. Sit down. Sit. He's playing with you, Nana. He's running around and playing with you. Hi. ನೀವಿಲ್ಲಿ ನೋಡ್ಬೋದು ಅಲ್ಲಿ ಬಂದಿದ್ದಂಥ ತುಂಬ ಜನ ಪೇರೆಂಟ್ಸ್ ಅವ್ರ ಮಕ್ಕಳ ಜೊತೆ ಏನು ಬಂದಿದ್ರು ಅವ್ರಿಗೆ ಕಾನ್ಸ್ಟೆಂಟಾಗಿ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಈ ಥರ ಜೆಂಟಲ್ ಆಗಿರಬೇಕು, ಅದನ್ನು ಹೀಗೆ ಮುಟ್ಟಬೇಕು, ಇಷ್ಟೇ ಮುಟ್ಟಬೇಕು ಅಂತೆಲ್ಲ. ಸೊ ಈ ಥರ ನಾವು ಮಕ್ಕಳಿಗೆ ಎಜುಕೇಟ್ ಮಾಡೋದು, ಪಬ್ಲಿಕ್ ಪ್ಲೇಸಲ್ಲಿ ಪೆಟ್ಸ್ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂತ, ಇಟ್ ವಿಲ್ create a very safe space for both animals and children to have that interaction ಅಂತ ನನಗನ್ಸುತ್ತೆ. ಸೊ ಮಕ್ಕಳ ಡೆವಲಪ್ಮೆಂಟಲ್ಲೂ ಕೂಡ ಈ ಪೆಟ್ ಇಂಟ್ರ್ಯಾಕ್ಷನ್ ಅಥವಾ ಪ್ರಾಣಿಗಳ ಜೊತೆ ಅವ್ರದ್ದು ಏನು ಸಂಬಂಧ ಇರುತ್ತೆ ಅದನ್ನು ಒಂದು ಒಳ್ಳೆ ಗುಡ್ ಬಾಂಡಿಂಗ್ ಆಗಿ ಫ್ಯೂಚರಲ್ಲಿ ಕನ್ವರ್ಟ್ ಮಾಡುತ್ತೆ. ಅವನು ಇನ್ನೂ ಚಿಕ್ಕ ಪಪ್ಪಿ ಆಗಿರೋದ್ರಿಂದ ತುಂಬ ನಡೆದು ಒಂದೇ ಸ್ಟ್ರೆಚ್ಚಲ್ಲಿ ಸುಸ್ತಾಗುತ್ತೆ ಅಂತ ಮಧ್ಯೆ ಮಧ್ಯೆ ನಾನು ಒಂದು ಬ್ರೇಕ್ ಕೊಡ್ತಾ ಇದ್ದೆ. ಸೊ ಈ ಬ್ರೇಕ್ ಟೈಮ್ ಏನಿತ್ತು ಅವನು ಹಾಗೆ ಸೈಡಲ್ಲಿ ಕೂತ್ಕೊಂಡು ಮುಂದೆ ಓಡಾಡ್ತಾ ಇರೋದು, ಇನ್ನು ದೊಡ್ಡ ನಾಯಿಗಳನ್ನ, ಬೇರೆ ಬೇರೆ ಜನರನ್ನು ಸ್ವಲ್ಪ ಒಬ್ಸರ್ವ್ ಮಾಡೋಕ್ಕೆ ಕೂಡ ಟೈಮ್ ಸಿಕ್ತು. ಬೆಂಗಳೂರಲ್ಲಿ ಇದು ಯಾವ ಜಾಗ ಇರ್ಬೋದು ಅಂತ ಇನ್ನೂ ಯೋಚನೆ ಮಾಡ್ತಾ ಇರೋರಿಗೆ
ನಾನು ಆ ಜಾಗನ ರಿವೀಲ್ ಮಾಡ್ತೀನಿ. ಇದು ಹಾರ್ಟ್ ಆಫ್ ದ ಸಿಟಿಯಲ್ಲಿರುವಂತಹ ಕಬ್ಬನ್ ಪಾರ್ಕ್. ಹೌದು, ಇದು ಅತಿ ದೊಡ್ಡ ಪಾರ್ಕ್ ಆಗಿದ್ದು ಇಲ್ಲಿ ಎವ್ರಿ ಸಂಡೇ ಅಂದರೆ ಪ್ರತಿ ಭಾನುವಾರ ಬೆಳಗ್ಗೆ ಸುಮಾರು 8 ಗಂಟೆಯಿಂದ 10ರಿಂದ 10:30ವರೆಗೆ ಜನಗಳು ಅವರವರ ಮನೆಯಲ್ಲಿರೋ ಪೆಟ್ಸ್ನ ಕರ್ಕೊಂಬಂದು ಇಲ್ಲಿ ಇಂಟ್ರ್ಯಾಕ್ಟ್ ಮಾಡಿಸ್ಬೋದು. ಸೊ ನೀವು ಎಂಟರ್ ಆಗಿ ಒಂದು 700-800 ಮೀಟರ್ಸ್ ವಾಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಒಂದು ಏರಿಯಾ ಸಿಗುತ್ತೆ. ಅದನ್ನು ಈ ಪೆಟ್ ಇಂಟ್ರ್ಯಾಕ್ಷನ್ಗೆ ಅಂತಲೇ ಡೆಸಿಗ್ನೇಟ್ ಮಾಡಿದ್ದಾರೆ. ನಾನು ಒಳಗಡೆ ಯಾವುದೇ ಫುಟೇಜ್ ತೊಗೊಳ್ಳಿಲ್ಲ, ಯಾಕೆ ಅಂದರೆ ಬೇರೆ ಬೇರೆ ಅವರ ಪೆಟ್ಸ್ ಬಂದಿರುತ್ತೆ ಮತ್ತು ನನಗೆ ಕನ್ಸೆಂಟ್ ತೊಗೋಬೇಕಿತ್ತು. ಸೊ ಆ ಪ್ರೈವಸಿ ಕಾರಣದಿಂದ ನಾನು ಒಳಗಡೆದು ಯಾವುದೇ ಬೈಟ್ಸ್ನ ತೊಗೊಂಡಿಲ್ಲ. ಬಟ್ ಒಂದು ಡೆಸಿಗ್ನೇಟೆಡ್ ಏರಿಯಾದಲ್ಲಿ ನೀವು ನಿಮ್ಮ ಪೆಟ್ಸ್ನ ಕರ್ಕೊಂಡೋಗಿ ಬೇರೆ ಬೇರೆ ಪೆಟ್ಸ್ನ ನೀವು ನೋಡ್ಬೋದು. ಮತ್ತು ನಿಮ್ಮ ಪೆಟ್ಸ್ ಬೇರೆ ಪೆಟ್ ಜೊತೆ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಕೂಡ ನೀವಲ್ಲಿ ತಿಳ್ಕೊಬೋದು. ಕೆಲವು ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಅದೇನೆಂದರೆ ನಿಮ್ಮ ಪೆಟ್ ಫುಲ್ಲಿ ವ್ಯಾಕ್ಸಿನೇಟೆಡ್ ಆಗಿರಬೇಕು. ಆ ವ್ಯಾಕ್ಸಿನೇಷನ್ ಆಗಿರೋವಂಥ ಒಂದು ಡಾಕ್ಯುಮೆಂಟ್ ಅಥವಾ ಬುಕ್ ಏನಿದೆ, ನೀವು ಅದರ ಸಾಫ್ಟ್ ಕಾಪಿನ ಫೋನಲ್ಲಿ ಕೂಡ ಇಟ್ಕೋಬೋದು ಅಥವಾ ಆ ಬುಕ್ಕನ್ನೇ ಕ್ಯಾರಿ ಮಾಡ್ಬೋದು. ಹಾಗೆ ನೀವು ನಿಮ್ಮ ಪೆಟ್ ಸೇಫ್ಟಿಗೋಸ್ಕರ ಒಂದು ನೇಮ್ ಪ್ಲೇಟನ್ನು ನಿಮ್ಮ ಪೆಟ್ಟಿಗೆ ಹಾಕಿರಬೇಕು. ಅಂದರೆ ಅದರಲ್ಲಿ ಪೆಟ್ಟಿನ ಹೆಸರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್. ಇನ್ ಕೇಸ್ ಏನಾದರೂ ನಿಮ್ಮ ಪೆಟ್ ನಿಮ್ಮಿಂದ ದೂರ ಹೋಗಿ ಬೇರೆಯವ್ರಿಗೆ ಸಿಕ್ತು ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರದ್ದು ಒಂದು ನೇಮ್ ಟ್ಯಾಗನ್ನು ಅವರು ಕಂಪಲ್ಸರಿ ಮಾಡಿದ್ದಾರೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಅನ್ನೋಕ್ಕಿಂತ ನಮ್ಮ ಕರ್ತವ್ಯ ನಾವೇನಲ್ಲಿ ಮಾಡಬೇಕಂದ್ರೆ, ನೀವು ನಿಮ್ಮ ಪೆಟ್ಸ್ನ ಅಲ್ಲಿ ಕರ್ಕೊಂಡು ಹೋದಾಗ ಅಲ್ಲಿ ಲಾಂಗ್ ಡ್ಯೂರೇಷನ್ ನಾವು ಸ್ಪೆಂಡ್ ಮಾಡ್ತೀವಿ. ಸೊ ಯೂರಿನ್ ಪಾಸ್ ಮಾಡೋದು, ಸ್ಟೂಲ್ ಪಾಸ್ ಮಾಡೋದು ತುಂಬ ಕಾಮನ್ ಆಗಿರುತ್ತೆ. ಎವ್ರಿ ಟೈಮ್ ನಿಮ್ಮ ಪೆಟ್ ಜಾಗದಲ್ಲಿ ಸ್ಟೂಲ್ ಪಾಸ್ ಮಾಡಿದಾಗ ಮೇಕ್ ಶ್ಯೂರ್ ನೀವು ಒಂದು ಪೇಪರ್ನ, ಟಿಶ್ಯೂನ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನ ಕ್ಯಾರಿ ಮಾಡಿ ಅದರಲ್ಲಿ ಆ ಸ್ಟೂಲ್ನ ಪಿಕಪ್ ಮಾಡಿ ಅಲ್ಲಿ ಅವೈಲೇಬಲ್ ಇರೋವಂಥ ಡಸ್ಟ್ಬಿನ್ನಲ್ಲಿ ನೀವು ಅದನ್ನು ಡಂಪ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಬರುವಂಥ ಬೇರೆ ಜನರಿಗೂ ಒಂದು ಒಳ್ಳೆ ಸ್ವಚ್ಛವಾದ ಎನ್ವೈರ್ನ್ಮೆಂಟ್ನ ಕಲ್ಪಿಸ್ಕೊಡ್ತೀವಿ. ಸೊ ನಾವು ಹೋಗೋ ಜಾಗದಲ್ಲಿ ನಾವು ಸ್ವಚ್ಛತೆನ ಕಾಪಾಡಿ ಬೇರೆಯವ್ರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡೋ ಕರ್ತವ್ಯ ನಮ್ಮದಾಗಿರುತ್ತೆ. ನಾವು ಹಾಗೆ ಪೆಟ್ಸ್ಗೆ ಡೆಸಿಗ್ನೇಟೆಡ್ ಏರಿಯಾ ಏನಿದೆ ಅಲ್ಲಿಂದ ಲಾನ್ ಸ್ಪ್ರೆಡ್ಗೆ ಬಂದು ಸ್ವಲ್ಪ ಹಾಸಿ ಕೂತ್ಕೊಂಡು ಅಲ್ಲಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಇವನಿಗೆ ಸ್ವಲ್ಪ ರೆಸ್ಟ್ ಸಿಗಲಿ ಅಂತ ಅಲ್ಲಿ ಇದ್ದಿದ್ದು ಒಂದು ಮರಕ್ಕೆ ಅವನ್ನ ಕಟ್ಟಾಕಿದ್ವಿ. ಅದರ್ವೈಸ್ ಅವನು ರೆಸ್ಟ್ ಸ್ವಲ್ಪನೂ ಮಾಡ್ತಾ ಇರಲಿಲ್ಲ. ಇಡೀ ದಿನ ಓಡಾಡ್ತಾ ಇದ್ದ, ಆಟ ಆಡ್ತಾ ಇದ್ದ. ಬಿಡೋದನ್ನ ಗಾಳಿ ಹಾರಾಡ್ತಾ ಇದೆ ಅದು. ಹಾಗೆ ನಾವು ಒಂದು ಸ್ವಲ್ಪ ಪಿಕ್ಚರ್ಸ್ ತೆಕ್ಕೊಂಡು ಸುತ್ತಮುತ್ತ ಜನ ಬಂದಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇವನಿಗೂ ಒಂಚೂರು ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಸಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಹೀಗಿತ್ತು ನಮ್ಮ ದಿನ. ಆಲ್ಮೋಸ್ಟ್ ಹಾಫ್ ಡೇ ಅಲ್ಲಿ ಕಳೀತು. ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಈ ನಮ್ಮ ದಿನ, ನಮ್ಮ ಪೆಟ್ ರಿಯೋನ ಡೇ ಔಟ್ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ನಿಮ್ಮ ಒಂದು ದಿನಾನ ಹೀಗೆ ಪ್ಲ್ಯಾನ್ ಮಾಡಿ ಫ್ಯಾಮಿಲಿ ಜೊತೆ, ನಿಮ್ಮ ಪೆಟ್ ಜೊತೆ ಎಂಜಾಯ್ ಮಾಡಿ. ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ನೀವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್.